ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೊಸದಾಗಿ CSC ರಿಜಿಸ್ಟ್ರೇಷನ್ ಮಾಡೋ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋ ಮೇಲೆ ಕಾಮೆಂಟ್ಗಳು ಬರ್ತಾ ಇದೆ, ಕೆಲವೊಬ್ಬರಿಗೆ ಎರರ್ ಬರ್ತಾ ಇದೆ. ಹಾಗೆ ನೋಟಿಫಿಕೇಷನ್ನಲ್ಲಿ CSC ರಿಜಿಸ್ಟ್ರೇಷನ್ ಕ್ಲೋಸ್ ಆಗಿದೆ ಅಂತ ಈ ಮೆಸೇಜ್ ಯಾಕೆ ಬರ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋವನ್ನು ಪೂರ್ತಿ ನೋಡಿ ಸ್ನೇಹಿತರೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನನ್ನು ಒತ್ತಿ. ನೀವು ಹೊಸ CSC ರಿಜಿಸ್ಟ್ರೇಷನ್ ಪೇಜ್ಗೆ ಹೋದರೆ ಈ ರೀತಿ ಬರ್ತಾ ಇದೆ. ಏನು ಅಂದರೆ ರಿಜಿಸ್ಟ್ರೇಷನ್ ಕ್ಲೋಸ್ಡ್ ಅಂತ. Registration to enroll as a VLE and join the CSC VLE network is closed at the moment. Please contact the CSC district manager for further details ಅಂತ ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ, ಈಗ ಸದ್ಯಕ್ಕೆ CSC ರಿಜಿಸ್ಟ್ರೇಷನ್ ಕ್ಲೋಸ್ ಆಗಿದೆ ಅಂತ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಡಿಸ್ಟ್ರಿಕ್ಟ್ ಮ್ಯಾನೇಜರನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಎರರ್ ಬರ್ತಾ ಇದೆ. ಆದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂದರೆ ಸ್ವಸಹಾಯ ಸಂಘದ ರಿಜಿಸ್ಟ್ರೇಷನ್ಗೆ ಯಾವುದೇ ಎರರ್ ಬರ್ತಾ ಇಲ್ಲ. ಹಾಗೆ ಈ ಎರರ್ ಬರಲಿಕ್ಕೂ ಮೊದಲು ಯಾರಾದರೂ ಅಪ್ಲೈ ಮಾಡಿದರೆ ಅವರ ಇಮೇಲ್ ಐ ಡಿಗೆ ಕೂಡ CSC VLE ರಿಜಿಸ್ಟ್ರೇಷನ್ ಕ್ಲೋಸ್ಡ್ ಅಂತ ಇಮೇಲ್ ಬಂದಿದೆ. ಅವರು ರೀಸನ್ ಏನು ಕೊಟ್ಟಿದ್ದಾರೆ ಅಂದರೆ, ನಿಮ್ಮ ಪಂಚಾಯತ್ ಏರಿಯಾದಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ರೀಚ್ ಆಗಿದೆ ಅಂತ. ಹೊಸ CSC VLE ರಿಜಿಸ್ಟ್ರೇಷನ್ ಕ್ಲೋಸ್ ಆಗಲಿಕ್ಕೆ ಕಾರಣ ಏನು ಅಂತ ನೋಡೋದಾದರೆ, ಸುಮಾರು 1 ವರ್ಷಗಳಿಂದ ಬೇಕಾಬಿಟ್ಟಿಯಾಗಿ CSC ಐ ಡಿಗಳನ್ನು ಕೊಟ್ಟಿದ್ದಾರೆ. ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಾರೋ ಎಲ್ಲರಿಗೂ ಐ ಡಿಗಳನ್ನು ಕೊಟ್ಟಿದ್ದಾರೆ. ಅದು ಏನಾಗಿದೆ ಅಂದರೆ, ಮ್ಯಾಕ್ಸಿಮಮ್ ಲಿಮಿಟ್ ರೀಚ್ ಆಗಿದೆ. ಸೊ ಎಷ್ಟು ಐ ಡಿಗಳನ್ನು ಕೊಟ್ಟಿದ್ದಾರೆ ಅಂದರೆ, ಮನೆಗೆ ಒಂದೊಂದು CSC ಸೆಂಟರನ್ನು ಓಪನ್ ಮಾಡ್ಬೋದು. ಒಂದೊಂದು ಪಂಚಾಯತ್ ಏರಿಯಾದಲ್ಲಿ 5 ರಿಂದ 6 CSC ಐ ಡಿಗಳನ್ನು ಕೊಟ್ಟಿದ್ದಾರೆ. ಮೇ ಬಿ ಅದೇ ಕಾರಣಕ್ಕೆ CSC ರಿಜಿಸ್ಟ್ರೇಷನ್ ಕ್ಲೋಸ್ ಮಾಡಿದ್ದಾರೆ. ಒಂದು ವಿಷಯ ಹೇಳಬೇಕು ಅಂದರೆ, ರಿಜಿಸ್ಟರ್ ಆಗಿರೋ ಎಲ್ಲ CSC ಐ ಡಿಗಳು ಆ್ಯಕ್ಟಿವ್ ಆಗಿ ಇಲ್ಲ. ಕೆಲವೊಬ್ಬರು ಮಾತ್ರ ಅದರ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ, ಕೆಲವೊಬ್ಬರು ಕೇವಲ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಎಲ್ಲರೂ ಅದರ ಸದುಪಯೋಗ ಮಾಡ್ಕೊಳ್ತಾ ಇಲ್ಲ. ನಮ್ಮ ಊರಲ್ಲೇ ಹೇಳಬೇಕು ಅಂದರೆ, ಕೇವಲ 2000 ಜನಸಂಖ್ಯೆ ಇರೋ ಈ ಪಂಚಾಯತ್ ಏರಿಯಾದಲ್ಲಿ 6 CSC ಐ ಡಿಗಳನ್ನು ಕೊಟ್ಟಿದ್ದಾರೆ. ಆದರೆ ಕೇವಲ 3 ಜನ ಮಾತ್ರ ವರ್ಕ್ ಮಾಡ್ತಾ ಇದ್ದಾರೆ. ಇಷ್ಟು ಸಣ್ಣ ಹಳ್ಳಿಯಲ್ಲಿ 7 CSC ಐ ಡಿಗಳನ್ನು ಕೊಟ್ಟಿದ್ದಾರೆ ಅಂದರೆ ನೀವೇ ಲೆಕ್ಕ ಹಾಕ್ಬೋದು ಆಲ್ ಓವರ್ ಇಂಡಿಯಾ ಎಷ್ಟು CSC ಐ ಡಿಗಳು ಓಪನ್ ಆಗಿರ್ಬೋದು ಅಂತ. ಮೇ ಬಿ ಅವರು ಆಲ್ರೆಡಿ ಕೊಟ್ಟಿರೋ CSC ಐ ಡಿಗಳನ್ನು ವೆರಿಫೈ ಮಾಡ್ತಾ ಇರಬಹುದು. ಹಾಗೆ ಆ್ಯಕ್ಟಿವ್ ಇಲ್ಲದೆ ಇರೋ ಯೂಸರ್ಗಳನ್ನು ಡಿಸೇಬಲ್ ಕೂಡ ಮಾಡ್ಬೋದು. ಈಗ CSC ರಿಜಿಸ್ಟ್ರೇಷನ್ ಕ್ಲೋಸ್ ಆಗಿರೋದು ಪರ್ಮನೆಂಟ್ ಅಂತ ಅಂದ್ಕೋಬೇಡಿ, ಮತ್ತೆ ರೀಸ್ಟಾರ್ಟ್ ಮಾಡ್ತಾರೆ. ಹಾಗೆ ಆಲ್ರೆಡಿ ಹಾಕಿರೋ ಅಪ್ಲಿಕೇಶನ್ಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ, ಅಪ್ರೂವ್ ಆದರೂ ಆಗಬಹುದು. ಯಾರ್ಯಾರು ತಮ್ಮ CSC ಐ ಡಿಗಳನ್ನು ಯೂಸ್ ಮಾಡ್ತಾ ಇಲ್ವೋ ಅವರು ದಯವಿಟ್ಟು ಲಾಗಿನ್ ಆದರೂ ಮಾಡ್ತಾ ಇರಿ. ಒಂದು ಸಾರಿ ಇನ್ಆ್ಯಕ್ಟಿವ್ ಅಂತ ಪ್ರೂವ್ ಆದರೆ ಮತ್ತೆ ಎನೇಬಲ್ ಆಗೋದು ಕಷ್ಟ ಆಗುತ್ತೆ. ಹಾಗಾದರೆ ಡಿಸ್ಟ್ರಿಕ್ಟ್ ಮ್ಯಾನೇಜರನ್ನು ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತ ನೋಡೋದಾದರೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಅಂಡರ್ CSC 2.0 ಅಂತ. ಇಲ್ಲಿ ಎಕ್ಸೆಲ್ ಡಾಟಾ ಇದೆ. ಅದರಲ್ಲಿ ಎಲ್ಲ CSC ಡಿಸ್ಟ್ರಿಕ್ಟ್ ಮ್ಯಾನೇಜರ್ಗಳ ಹೆಸರು ಹಾಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ. ಅದನ್ನು ಬಳಸಿ ನೀವು ಡಿಸ್ಟ್ರಿಕ್ಟ್ ಮ್ಯಾನೇಜರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವಿಡಿಯೋ ನೀವು ಮಾಡ್ತಾ ಇರೋ ಕಾಮೆಂಟ್ಗಳಿಗೆ ಉತ್ತರ ಅಂತ ಭಾವಿಸ್ತೀನಿ. ಹಾಗೆ ಹೊಸ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆದಮೇಲೆ ಮತ್ತೊಂದು ವಿಡಿಯೋದ ಮೂಲಕ ಅಪ್ಡೇಟ್ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಹೊಸಬರು ಆಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ.